ಬಿಲ್ ಬಂದಿದೆ. ಎಷ್ಟಾಗಿದೆ? 2500. ತಗೋ, ಇದ್ರಲ್ಲಿ 3000 ರೂಪಾಯಿ ಇದೆ. 500 ರೂಪಾಯಿ ಅವನಿಗೆ ಟಿಪ್ಸ್ ಕೊಡು. 500 ರೂಪಾಯಿ ಟಿಪ್ಸಾ? ನೋಡು ಫ್ರೆಂಡ್, ದುಡ್ಡಿರೋದು ಯಾತಕ್ಕೆ? ಮಜಾ ಮಾಡೋಕೆ. ನಾವು ಮಜಾ ಮಾಡ್ತಿದೀವಿ, ನಮ್ಮ ಹೆಸರಲ್ಲಿ ಅವನು ಮಜಾ ಮಾಡ್ಲಿ ಬಿಡು. ತಗೋ, ಕೊಡು. ಥ್ಯಾಂಕ್ ಯು ಸರ್. ಯಾಕೋ ಆನಂದ, ಅರ್ಧಂಬರ್ಧ ತಿಂದು ಕೈ ತೊಳೆದ್ಬಿಟ್ಟೆ? ಯಾಕೋ ಹಸುವಿಲ್ಲ ಡ್ಯಾಡಿ, ಹೆಚ್ಚಿಗೆ ತಿನ್ನೋಕ್ ಆಗ್ತಿಲ್ಲ. ತಿನ್ನೋಕಾಗಲ್ಲ ಅಂದ್ಮೇಲೆ ಯಾಕೆ ಹಾಕ್ಸ್ಕೋಬೇಕಾಯ್ತು? ಅಷ್ಟೊಂದು ಅನ್ನ ಹಾಳು ಮಾಡಿದ್ಯಲ್ಲ. ಅಕ್ಕಿ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ? ಬೇಸಾಯ ಮಾಡಿ ಅಕ್ಕಿ ಬೆಳಿಬೇಕಾದ್ರೆ ಎಷ್ಟೊಂದು ಕಷ್ಟ ಇದೆ ಅಂತ ಗೊತ್ತಿದೆಯಾ ನಿನಗೆ? ಅಷ್ಟು ಗೊತ್ತಿಲ್ವಾ ನಂಗೆ? ಕಾಲೇಜಲ್ಲಿ ನಮ್ ಲೆಕ್ಚರರ್ಸ್ ಹೇಳ್ಕೊಟ್ಟಿದ್ದಾರೆ, ಅಕ್ಕಿ ಆಗೋದು ಭತ್ತದಿಂದ. ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಬಿಟ್ಟ ಹಾಗೆ ಭತ್ತದ ಮರದಲ್ಲಿ ಭತ್ತ ಬಿಡುತ್ತೆ. ಮರದಿಂದ ಭತ್ತ, ಭತ್ತದಿಂದ ಅಕ್ಕಿ. ದಟ್ಸ್ ಆಲ್. ನಾನ್ಸೆನ್ಸ್. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ ನಿನಗೆ? ಏನಾದ್ರೂ ಕೇಳಿದ್ರೆ ಬಾಯಿ ಬಂದ ಹಾಗೆ ಬೊಗಳ್ತೀಯ. ಆಫೀಸ್ನಾದ್ರೂ ನೋಡ್ಕೊಂಡಿರ್ಲಿ ಅಂತ ಬಿಟ್ರೆ ಮ್ಯಾನೇಜ್ ಹತ್ರ ಜಗಳ ಆಡಿ ಟೈಪ್ ರೈಟರ್ ಹೊಡೆದು ಹಾಕಿ ಬಂದಿದೆಯಲ್ಲ. ಓ ಅದಾ? ಒಂದ್ ಅಕ್ಷರ ತಪ್ಪಾಗಿ ಟೈಪ್ ಮಾಡಿದ್ರು, ಕೋಪ ಬಂತು, ಹೊಡೆದು ಹಾಕ್ಬಿಟ್ಟೆ. ಅದ್ ತಪ್ಪ? ನಾನು ಏನಾದ್ರು ತಪ್ಪು ಹೇಳ್ತೀನಿ, ನನ್ ತಲೆನೂ ಹೊಡೆದು ಹಾಕ್ಬಿಡು. ಸರಿ, ಹಾಗೆ ಮಾಡ್ತೀನಿ. ನೀನು ಹೊಡೆದು ಹಾಕೋನೆ. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಸರ್, ನಮ್ ಹೊಸ ಫ್ಯಾಕ್ಟ್ರಿ ಕಟ್ಟೋದಿಕ್ಕೆ ಆ ಕಾರ್ನರ್ ಸೈಟ್ ಕೇಳಿದ್ವಲ್ಲ, ಅದನ್ನ ಆ ಓನರ್ ಕೊಡೋದಿಲ್ಲ ಅಂತ ಹೇಳ್ತಿದ್ದಾನೆ ಸರ್. ಯಾಕೆ? ನಾವು ಅದನ್ನ 20 ಲಕ್ಷ ರೂಪಾಯಿ ಕೇಳಿದ್ವಿ, ಅದಕ್ಕೆ ಬೇರೆಯವರು ಯಾರೋ 25 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾರಂತೆ. ನೋಡ್ರಿ, ಅದಕ್ಕೆ 30 ಲಕ್ಷ ರೂಪಾಯಿ ಕೊಟ್ಟು ತಕ್ಷಣ ಆ ಸೈಟ್ ನಮ್ ಕಂಪನಿ ಹೆಸರಿಗೆ ಬರ್ಸ್ಬಿಡಿ. ಸರ್, 30 ಲಕ್ಷ ಬಹಳ ಜಾಸ್ತಿ ಆಗುತ್ತೆ. ರೀ, ನಿಮಗೆ ಬುದ್ಧಿಗಿದ್ದಿ ಇದೆಯೇನ್ರಿ? ನಾನು ಹಣಕ್ಕೆ ಬೆಲೆ ಕೊಡೋನಲ್ಲ, ನನ್ನ ಪ್ರೆಸ್ಟೀಜಿಗೆ ಬೆಲೆ ಕೊಡೋನು. ಅದ್ರ ಬೆಲೆ ಎಷ್ಟಾದ್ರೂ ಚಿಂತೆ ಇಲ್ಲ, ಅದು ನಂದಾಗ್ಲೇಬೇಕು. ಸರಿ ಸರ್, ನಾಳೆನೆ ಖರೀದಿಗೆ ಏರ್ಪಾಡು ಮಾಡ್ತೀನಿ. ನಾಳೆ ಅನ್ನೋದು ತುಂಬಾ ಲೇಟ್. ಈಗ್ಲೇ, ಈ ಕ್ಷಣನೇ ಅದನ್ನ ಪರ್ಚೇಸ್ ಮಾಡಿ. ಹೋಗಿ. ಓಕೆ ಸರ್. ಚಿಲ್ಲಿ ಚಿಕನ್ ಆರ್ಡರ್ ಮಾಡಿ ಅರ್ಧ ಗಂಟೆ ಆಯ್ತು, ಇನ್ನೂ ಬಂದಿಲ್ವಲ್ಲ. ಆ ನನ್ನ ಮಗ ಸಪ್ಲೈಯರ್ ಬರ್ಲಿ, ಕೊಬ್ಬು ಬೀಳಿಸ್ತೀನಿ. ಬೇಕು ಬಾ, ಎಷ್ಟೊತ್ತು ತರ. ಏಯ್, ಇವನ್ ಏನ್ ತಪ್ಪು ಮಾಡ್ದ ಅಂತ ಇವನ್ ಹೊಡೆದೆ? ಈ ನನ್ನ ಮಗ. ಇವನ್ ನಿನ್ನ ಮಗನೇನೋ? ಮನೇಲಿ ಹುಟ್ಟಿರೋ ಮಕ್ಕಳನ್ನೇ ಸಾಕೋಕ್ ಯೋಗ್ಯತೆ ಇಲ್ಲ ನಿನಗೆ, ಇವನ್ ಬೇರೆ ಮಗ ಅಂತೀಯಾ? ಏನ್ ಸಪ್ಲೈಯರ್ಗಳು ಅಂದ್ರೆ ಅಷ್ಟು ಕೇವಲ ಅಂತ ತಿಳ್ಕೊಂಡಿದ್ಯಾ? ಹತ್ತೇರಿಕೆ, ನೀನೇನ್ ಸಪ್ಲೈಯರ್ಗೆಲ್ಲ ಲೀಡರಾ? ಇವತ್ವರೆಗೂ ಇರ್ಲಿಲ್ಲ, ಇನ್ನು ಮೇಲೆ ಆಗ್ತೀನಿ. ನನ್ನ ಮೇಲೆ ಕೈ ಎತ್ತಿದ್ರೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಪೀಸ್ ಪೀಸ್. ಪೀಸ್ ಪೀಸ್. Finish. Yalla, peace, peace.
ಟಟ್ಟಳ ಪೀಸ್ ಪೀಸ್ ಸರ್ ಯಾರ ನೀನು? ಈ ಕ್ಲಬ್ಗೆ ಮ್ಯಾನೇಜರು. ತಗೊಳ್ಳಿ ಸಮಯ ತಗೋ. ಈ ಸಮಯ 4 ರೂಪಾಯಿ ಐತೆ, ಇನ್ನೊಂದು ರೂಪಾಯಿ ಕೊಡಿ. ಯಾಕೆ? ಒಂದ್ ಎಳ್ನೀರಿಗೆ 2.5 ರೂಪಾಯಿ. ನೀವ್ 2 ಎಳ್ನೀರ್ ತಾನೇ ಕುಡ್ದಿದ್ದು? 5 ರೂಪಾಯಿ ಆಯ್ತು, ಕೊಡಿ. ಒಂದ್ ಎಳ್ನೀರಿಗೆ 2 ರೂಪಾಯಿನಾ? ಬಹಳ ಜಾಸ್ತಿ ಆಯ್ತು, ನಾನು ಕೊಡೋದೇ 2 ರೂಪಾಯಿ. ಅಯ್ಯೋ ಹಂಗೆಲ್ಲ ಮಾಡ್ಬೇಡಿ ಸಮಯ, ಅಲ್ಲ ನಮ್ಗೆ ಸಿಗೋದೇ 50 ಪೈಸಾ. ದಯವಿಟ್ಟು ಕೊಡಿ ಸಮಯ. ಏಯ್ ಕೊಟ್ಟಷ್ಟು ತಗೋ, ತಲೆ ಎಲ್ಲ ಮಾತಾಡ್ಬೇಡ. ರೇ ಮಿಸ್ಟರ್, ನಿಮ್ ಜೇಬಲ್ಲಿರೋ ಸಿಗರೆಟ್ ಪ್ಯಾಕ್ ಯಾವುದು? ಇದ 555. ಅದರ ಬೆಲೆ ಎಷ್ಟು? 20 ರೂಪಾಯಿ. ಇಷ್ಟು ಸಣ್ಣಕ್ಕಿರೋ ಈ ತರಕಲಾಂಡಿ ಸಿಗರೇಟ್ಗೆ 20 ರೂಪಾಯಿ ಕೊಡ್ತೀರಾ? ಇಷ್ಟು ದಪ್ಪಕ್ಕಿರೋ ಎಳ್ನೀರಿಗೆ 2.5 ರೂಪಾಯಿ ಕೊಡಕ್ಕಾಗಲ್ವಾ? ಏಯ್ ಇದನ್ನೆಲ್ಲ ಕೇಳಕ್ ನೀನ್ಯಾರು? ನಿಮ್ಮ ಅಪ್ಪ. ಮರ್ಯಾದೆಯಾಗಿ ಒಂದು ದುಡ್ಡು ಕೊಡ್ತೀಯೋ ಇಲ್ವೋ? ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಏನ್ನ? ಇದನ್ನ ಏಯ್, ಜಾಸ್ತಿ ಮಾತಾಡಿದ್ರೆ ನಿನ್ನೂ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಗುರು ಗುರು ನನ್ನ ಎಳ್ನೀರ್ ಕಾಸು. ಇಟ್ಕೋ. ಟ್ಯಾಂಕು. ಅವನಿಗೆ 2 ಇಕ್ಕು. ಏನು, ನನ್ನ ಮಗ ನಿಮ್ ಕ್ಲಬ್ ನಲ್ಲಿ ಗಲಾಟೆ ಮಾಡೋದಕ್ಕೆ 46,000 ರೂಪಾಯಿ ನಷ್ಟ ಆಗಿದೆಯಾ? ಹೌದು ಸರ್, ಪ್ಲೇಟು ಗ್ಲಾಸ್ ಬಾಟಲ್ ಹೊಡೆದಾಕಿದ್ದಕ್ಕೆ 6,000 ರೂಪಾಯಿ, ಲೈಟು ಕನ್ನಡಿ ಹೊಡೆದಾಕಿದ್ದಕ್ಕೆ 15,000 ರೂಪಾಯಿ, ಫರ್ನಿಚರ್ ಮುರಿದಾಕಿದ್ದಕ್ಕೆ 25,000 ರೂಪಾಯಿ, ಒಟ್ಟು 46,000 ರೂಪಾಯಿ ಕೊಡಿ. ಸರಿ, ನಿಮ್ದೇನು? ಕಾರಿನ ಗ್ಲಾಸ್ ಹೊಡೆದಾಕಿ ಚೆಕ್ ಮಾಡಿದ್ದಕ್ಕೆ 6,000 ಕೊಡಿ. ಮ್ಯಾನೇಜರ್, ಚೆಕ್ ಬುಕ್ ಕೊಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪಾಪ ಸುಪುತ್ರ, ದಿನ ಯದ್ವಾ ಖರ್ಚು ಮಾಡೋದು ಅಲ್ದೆ ಸಿಕ್ ಜಾಗದಲ್ಲೆಲ್ಲ ಜಗಳ ಮಾಡಿ ಮನೆವರೆಗೂ ಕಂಪ್ಲೇಂಟ್ ಬರೋ ಹಾಗೆ ಮಾಡಿದ್ಯಲ್ಲ, ಇದೇ ನಾನು ಕಾಲೇಜಲ್ಲಿ ಕಲ್ತಿದ್ದು. ಶ್ರೀಮಂತಿಕೆಯಲ್ಲಿ ಬೆಳೆದಿರೋ ನಿನಗೆ ಹಣದ ಬೆಲೆ ಎಲ್ಲೋ ಗೊತ್ತಾಗುತ್ತೆ. ಬಡತನದಲ್ಲಿ ಬೆಳೆದಿದ್ರೆ ಆಗ ಗೊತ್ತಾಗ್ತಿತ್ತು ನಿನಗೆ ಹಣದ ಬೆಲೆ ಏನು ಅಂತ. ಹಾಗೆಲ್ಲ ನನ್ನ ಕಂಡ ಮಾಡಬೇಡಿ ಡ್ಯಾಡಿ. ಬಡತನ ಅಂದ್ರೆ ಏನು ಅಂತ ನಿಮಗಿಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಯೋಗ್ಯತೆಗೆ ಬಡತನದಲ್ಲಿ ಒಂದು ದಿನ ಜೀವನ ಸಾಗಿಸಕ್ಕಾಗಲ್ಲ. 1 ದಿವಸ ಏನು, 1 ವರ್ಷ ಬೇಕಾದ್ರೂ ಇರ್ತೀನಿ. 1 ವರ್ಷ? ಚಾಲೆಂಜ್ ಮಾಡ್ತಿದ್ಯಾ? ಕ್ಯಾನ್ ಯು ಟೇಕ್ ದಿಸ್ ಚಾಲೆಂಜ್? ಚಾಲೆಂಜ್ ಅಂದ್ರೆ ನಾನು ಅಂದ್ರೆ ಚಾಲೆಂಜ್. ಇವತ್ತಿನಿಂದ 1 ವರ್ಷ ನಾನು ಈ ಮನೇಲಿ ಇರಲ್ಲ. ಮನೇಲೆ ಏನು, ಈ ಊರಲ್ಲೇ ಇರಲ್ಲ. ಯಾವ್ದಾದ್ರು ದೂರ ಕಾಡ್ಗೆ ಹೋಗಿರ್ತೀನಿ. ಅಲ್ವೋ, ನೀನ್ ಕಾಡ್ಗೆ ಹೋಗಿ ಅಲ್ಲೇನಾದ್ರೂ ನೀ ಹೆಚ್ಚು ಕಮ್ಮಿ ಆದ್ರೆ ನನಗೆ ಸುದ್ದಿ ತಿಳಿಸೋರು ಯಾರು? ಅದಕ್ಕೆ ಈಗ ನಾನು ಎಲ್ಲಿಗೆ ಹೋಗು ಅಂತೀರಾ? ತಾವರೆಕೆರೆ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ರುದ್ರಪ್ಪ ಅಂತ ನನ್ನ ಬಾಲ್ಯ ಸ್ನೇಹಿತ ಇದ್ದಾನೆ. ಅವನು ಹಿಂದೆ ಮಿಲಿಟರಿಯಲ್ಲಿದ್ದ. ನೀನ್ ಅವನ ಹತ್ರ 1 ವರ್ಷ ಕೆಲಸ ಮಾಡ್ಕೊಂಡಿರ್ಬೇಕು. ಕೆಲ್ಸನ? ನಾನು ಯಾಕೆ ಕೆಲಸ ಮಾಡ್ಬೇಕು? ಕೆಲಸ ಮಾಡ್ತಾ ಇದ್ರೆ ನಿನಗೆ ದಿನ ಊಟ ಬಟ್ಟೆ ಇರೋಕ್ ಜಾಗ ಯಾರೋ ಕೊಡ್ತಾರೆ. ಅದ್ ಸರಿ, ಅಲ್ಲಿ ಏನ್ ಕೆಲಸ ಮಾಡ್ಬೇಕು? ಅವನ್ ಏನ್ ಕೆಲಸ ಕೊಟ್ಟರು ಮಾಡ್ಬೇಕು. ಆದ್ರೆ ಒಂದು ಮಾತು, ಯಾವುದೇ ಕಾರಣಕ್ಕೂ ನೀನು ನನ್ನ ಮಗ ಅನ್ನೋ ವಿಷಯ ಮಾತ್ರ ಯಾರ ಹತ್ರನೂ ಬಾಯಿ ಬಿಡಬಾರ್ದು. ಸರಿ, ನಾನು ಈ ಚಾಲೆಂಜ್ ಅನ್ನ ಒಪ್ಕೊಂಡಿದ್ದೀನಿ. ಇದ್ರಲ್ಲಿ ಗೆಲ್ತೀನಿ. ಚಾಲೆಂಜ್ ಮಾಡ್ತೀಯಾ? ಒಟ್ನಲ್ಲಿ ನಾನು ಮನೇಲಿರೋದು ನಮ್ಮ ಅಪ್ಪಂಗೆ ಇಷ್ಟ ಇಲ್ಲ. ನನ್ನ ಮನೆ ಬಿಟ್ಟು ಓಡಿಸೋದಕ್ಕೆ ಇದೆಲ್ಲ ಪ್ಲಾನು. ಅಷ್ಟು ಗೊತ್ತಾಗೋದಿಲ್ವಾ ನನಗೆ? ಅಮ್ಮ ಇದ್ದಿದ್ರೆ ಹೀಗಾಗ್ತಿತ್ತ? ಒಬ್ನೇ ಮಗ ಅಂತ ಎಷ್ಟು ಪ್ರೀತಿಯಿಂದ ಸಾಕ್ತಿದ್ಲು. ಹಾಲು ಕುಡಿಸ್ತಿದ್ಲು, ಬೆಣ್ಣೆ ತಿನ್ನಿಸ್ತಿದ್ಲು, ಆಚೆ ಹೋಗಿ ಒಳಗೆ ಬಂದ್ರೆ ದೃಷ್ಟಿ ತೆಗಿತಿದ್ಲು. ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಏನ್ ಬಂತು? ಅವಳು ಸತ್ ಸ್ವರ್ಗಕ್ಕೆ ಹೋದ್ಲು, ನಾನು ನರಕಕ್ಕೆ ಹೋಗ್ತಿದ್ದೀನಲ್ಲ. ಯಾವನೋ ರುದ್ರಪ್ಪನು ತಿಮ್ಮಪ್ಪನು ಅಂತೆ, ಮಿಲಿಟರಿ ಬೇರೆ ಇದ್ನಂತೆ ರಾಸ್ಕಲ್. ಈಗ ಅವನ ಹತ್ರ ಹೋಗಿ ನಾನ್ ಕೆಲಸ ಮಾಡ್ಕೊಂಡಿರ್ಬೇಕಂತೆ. ಇದಕ್ಕಿಂತ ಮಿಲಿಟರಿಗೆ ಹೋಗಿ ಸೇರ್ಕೋಬಹುದು ಅಲ್ವಾ? ಇವ್ರು ಸಂಪಾದಿಸಿದ್ದನ್ನೆಲ್ಲ ನಾನು ಹಾಳು ಮಾಡ್ತಾ ಇದ್ದೀನಂತೆ. ನನ್ನ ಜಾತಕ ಬರೆದಿರೋರೇ ಹೇಳಿದ್ದಾರೆ, ಅಲೆಕ್ಸಾಂಡರ್ ಹುಟ್ಟಿದ ನಕ್ಷತ್ರದಲ್ಲೇ ನಾನು ಹುಟ್ಟಿರೋದು ಅಂತ. ನನ್ನ ಯೋಗ ಚೆನ್ನಾಗಿತ್ತು, ಇವ್ರಿಗೂ ಐಶ್ವರ್ಯ ಬಂತು. ಇದ್ರಲ್ಲಿ ಇವ್ರದೇನಿದೆ ಗ್ರೇಟ್ನೆಸ್? ಇರ್ಲಿ, ಶ್ರೀಮಂತಿಕೆ ವೈಭೋಗನೆಲ್ಲ ಇವ್ರೊಬ್ರೆ ಅನುಭವಿಸ್ಕೊಂಡಿರ್ಲಿ. ಯಾರು ಬೇಡ ಅಂದ್ರು? ಎಲ್ರು ಅವ್ರವ್ರ ಮಕ್ಕಳನ್ನ ಲಂಡನ್ನು, ಪ್ಯಾರಿಸ್, ನ್ಯೂಯಾರ್ಕ್ ಕಳಿಸ್ತಾರೆ. ಇವರು ಕಳಿಸ್ತಿದ್ದಾರೆ ತಾವರೆಕೆರೆಗೆ. ಅಪ್ಪನ್ ಮಾತು ಉಳಿಸ್ಬೇಕು ಅಂತ ಆಗ ಶ್ರೀರಾಮಚಂದ್ರ ಕಾಡ್ಗೆ ಹೋದಂತೆ. ಈಗ ನಾನು ಹೋಗ್ತಿದ್ದೀನಿ. ನಂದು ಒಂಥರ ರಾಮಾಯಣನೇ. ಆದ್ರೆ ಸೀತೆ ಮಾತ್ರ ಇಲ್ಲ. ಬರ್ಲಿ, ವನವಾಸ, ಅಜ್ಞಾತವಾಸ, ಉಪವಾಸ ಏನ್ ಬರುತ್ತೋ ಬರ್ಲಿ. ಅದಕ್ಕೆಲ್ಲ ಹೆದರೋನಲ್ಲ ನಾನು. ಚಾಲೆಂಜ್ ಅಂದ್ರೆ ಚಾಲೆಂಜ್.
ಏನಪ್ಪಾ ಶ್ರೀರಾಮಚಂದ್ರ ಗಾಡಿ ಹೊರಟಿದ್ಯಾ? ಇಲ್ಲಪ್ಪ ಅದು ಅದು ಓ ಸೀತೆನೂ ಇರ್ಬೇಕಾಗಿತ್ತ ಜೊತೆಗೆ? ಹಾಗೆಲ್ಲ ಏನಿಲ್ಲ ಡ್ಯಾಡಿ, ಕತೆ ಜ್ಞಾಪಕಕ್ಕೆ ಬಂತು, ಹೇಳ್ಕೊತಿದ್ದೆ. ಏನಿದೆಲ್ಲ ಅದೇ ಡ್ಯಾಡಿ, ಪ್ಯಾಂಟು ಬೂಟು ಪೇಸ್ಟು ಸೆಂಟು ಬ್ರಷು. ಮಾರೋಕ್ ಹೊರಟಿದ್ಯಾ ಅಲ್ವೋ? ವನವಾಸಕ್ಕೆ ಹೋಗೋರು ಇದನ್ನೆಲ್ಲ ತಗೊಂಡ್ ಹೋಗ್ತಾರೇನೋ? ಹಾಗಾದ್ರೆ ಬಟ್ಟೆನು ಬಿಚ್ಚಾಕ್ಬಿಟ್ಟು ಬರಿ ಮೈಯಲ್ಲಿ ಹೋಗ್ಬೇಕಾ? ಏಯ್, ಹಳ್ಳಿಗೆ ಹೋಗೋನಿಗೆ ಈ ಬಟ್ಟೆಗಳು ಸೆಂಟು ಹೇರ್ ಆಯಿಲ್ ಎಲ್ಲ ಯಾಕೋಬೇಕು? ಅಲ್ಲೇನ್ ರುದ್ರಪ್ಪ ನಿನಗೆ ಕಲೆಕ್ಟರ್ ಕೆಲಸ ಕೊಡ್ತಾನೆ ಅಂತ ತಿಳ್ಕೊಂಡಿದ್ಯಾ? ನೋಡು, ಈ ಲೆಟರ್ ರುದ್ರಪ್ಪನ ಕೊಡು. ತಗೋ, ಈ 100 ರೂಪಾಯಿ ನಿನಗೆ ಹಳ್ಳಿಗೆ ಹೋಗೋ ಖರ್ಚಿಗೆ. ಇನ್ಮೇಲೆ ನಿನಗೇನು ಬೇಕು ಅದನ್ನೆಲ್ಲ ನೀನೇ ಸಂಪಾದನೆ ಮಾಡ್ಕೋಬೇಕು. 1 ವರ್ಷಕ್ಕೆ ಮುಂಚೆನೆ ಅಲ್ಲಿರೋಕಾಗದ ಓಡ್ ಬಂದ್ರೆ ಈ ಚಾಲೆಂಜ್ ಅಲ್ಲಿ ನೀನ್ ಸೋತೆ ಅಂತ ಅರ್ಥ. ಗೊತ್ತಾಯ್ತಾ? ಗೊತ್ತಾಯ್ತು. ಗೊತ್ತಾಯ್ತಾ? ಮತ್ ಸುಮ್ನೆ ಯಾಕೆ ನೋಡ್ತಾ ಇದ್ದೀರಾ? ನಡೀರಿ ಹೋಗೋಣ ತಾವರೆಕೆರೆಗೆ. ಹೋಲ್ಡನ್ ಹೋಲ್ಡನ್, ತಾವರೆಕೆರೆ ಹೇಳ್ಕೊಳ್ಳಿ. ಯಾವ ತಾವರೆಕೆರೆ? ಏನ್ ನಿದ್ದೆ ಮಾಡ್ತಾ ಇದ್ಯಾ? ಇಳಿಯಪ್ಪ. ಒಳ್ಳೆ ಆಸಾಮಿ ಕಣಯ್ಯ, ನನ್ನೇ ತಾವರೆಕೆರೆ ಮಾಡ್ಬಿಟ್ಟಿಯಲ್ಲ. ರೈಟ್. ಏನಪ್ಪಾ ಇದು? ಈ ಕಾಡಲ್ಲಿ ತಂದಿಳಿಸ್ಬಿಟ್ಟು ಭರ್ರಂತ ಹೊರಟೆ ಹೋದ್ನಲ್ಲಪ್ಪ. ರೇ ಯಜಮಾನ್ರೆ, ನಮಸ್ಕಾರ. ನಮಸ್ಕಾರ. ಇಲ್ಲಿ ತಾವರೆಕೆರೆ ಎಲ್ಲಿದೆ? ಇದೇ ತಾವರೆಕೆರೆ. ಇದೇನಾ? ಮತ್ತೆ ತಾವರೆ ಹೂವೆಲ್ಲೂ ಕಾಣಿಸ್ತಾನೆ ಇಲ್ಲ. ತಾವರೆ ಹೂವ ಹ್ಮ್, ಇಲ್ಲೆಲ್ಲಿರ್ತದೆ? ಓ ಗೊತ್ತಾಯ್ತು. ತಾವರೆ ಹೂವು ಕೆರೆಯಲ್ಲಿರುತ್ತೆ. ಕೆರೆ ಎಲ್ಲಿದೆ? ಕೆರೆ ಅಲ್ಲಪ್ಪ, ತಾವರೆಕೆರೆ ಅಂತ ಊರ ಹೆಸರು. ಊರ್ನ ಕೆರೆ ಅಂತಾರೆ. ಓಹೋ, ಊರ್ನ ಕೆರೆ ಅಂತಾರ? ಹಾಗಾದ್ರೆ ಕೆರೆನ್ ಊರು ಅನ್ಬೇಕಾ? ಕೆರೆನ್ ಯಾರಾದ್ರೂ ಊರು ಅಂತಾರೇನ್ರಿ? ಎಲ್ಲೋ ಎಳೆ ನಿಂಬೆಕಾಯಿ. ಆ ಎಳೆ ನಿಂಬೆಕಾಯ. ಒಳ್ಳೆ ಗಾಜು ನಿಂಬೆಕಾಯಿ. ಏನಂದ್ರೆ? ದೇವ್ರೆ, ತಂದೆ ಹತ್ರ ಚಾಲೆಂಜ್ ಹಾಕಿ 100 ರೂಪಾಯಿ ತಗೊಂಡ್ ಬಂದಿದ್ದೀನಿ. ದಿಕ್ಕು ದಿಸೆ ಇಲ್ದೇ ಇರೋ ಈ ಊರಲ್ಲಿ ನೀನೇ ಕಾಪಾಡ್ಬೇಕು ಪ್ಲೀಸ್. ನಮಸ್ಕಾರ ಸ್ವಾಮಿ. ಇಲ್ಲಿ ರುದ್ರಪ್ಪ ಅಂತಿದ್ದಾನಂತಲ್ಲ, ಅವನ್ ಮನೆಯಲ್ಲಿ? ಏನ್ರಪ್ಪ ಮಾತಾಡಕ್ ಬರೋಲ್ವಾ? ರುದ್ರಪ್ಪನ ಮನೆ ಕೇಳಿದ್ರೆ ಕಣ್ ಬಿಡ್ತಾ ನಿಂತ್ಕೊಂಡ್ರಲ್ಲ. ಯಾವ ರುದ್ರಪ್ಪ? ಅದೇ ಮೊದ್ಲು ಮಿಲಿಟರಿಲಿ ಇದ್ನಂತೆ, ಈಗ ಲಾಟಿ ಹೊಡಿತಿದ್ದಾನಂತಲ್ಲ. ಏನಪ್ಪ ನಿಂದೇನು ಕೈಯೋ ಕಬ್ಬಣದ ರಾಡೋ? ಮನೆ ಅಡ್ರೆಸ್ ಕೇಳ್ತಿದ್ರೆ ಬೆನ್ನ ಮೇಲೆ ಗುತ್ತಿಯಲ್ಲ. ಯಾರ ಮನೆ ಬೇಕು ನಿನ್ಗೆ? ರುದ್ರಪ್ಪನ ಮನೆನಪ್ಪ. ನಿನಗೇನಾದ್ರೂ ಗೊತ್ತಾ? ಗೊತ್ತು. ಎಲ್ಲಿದೆ? ನೋಡಲ್ಲಿ. ಹೌದು, ಅವನು ಹೇಗೆ ಆಸಾಮಿ? ಒಳ್ಳೆಯವನಾ ಕೆಟ್ಟವನಾ? ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವರು ಬಹಳ ಕೆಟ್ಟವನು. ಅವನಿಂದ ನಿನ್ಗೇನಾಗ್ಬೇಕು? ನನಗ ಆ ರುದ್ರಪ್ಪ ಇದಾನಲ್ಲ, ಈಗ ಅವನು ಮನೇಲಿದ್ದಾನ? ಇಲ್ಲ. ಹಾಗಾದ್ರೆ ಎಲ್ಲಿರ್ತಾನೆ? ನಿನ್ನ ಎದುರಿಗೆ ನಿಂತಿದ್ದಾನೆ. ನೀವೇನಾ? ನೀವು ಯಾರೋ ಅಂತ ತಿಳ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ, ದಯವಿಟ್ಟು ನನ್ ಕ್ಷಮಿಸಿ. ಹೇಳು, ಪರವಾಗಿಲ್ಲ. ಯಾರು ನೀನು? ನನ್ನ ಹೆಸರು ಆನಂದ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ನಿಮ್ ಸ್ನೇಹಿತರಂತಲ್ಲ ರಾಜಶೇಖರ್, ಅವರು ನಿಮ್ಗೊಂದು ಲೆಟರ್ ಕೊಟ್ಟು ಕಳಿಸಿದ್ದಾರೆ. ಓ, ರಾಜಶೇಖರ್ ಕಳ್ಸಿರೋ ಹುಡುಗನ ಮೊದ್ಲೇ ಹೇಳ್ಬಾರ್ದಾಗಿತ್ತ? ನಮ್ಮ ಹುಡುಗ್ನೆ. ನೀವ್ ಹೋಗಿ. ಹೌದೌದು, ನೀವ್ ಹೋಗಿ. ಒಳ್ಳೆ ಹೋಗಿ. ರಾಮಾಯಣ ಆಯ್ತಿದು. ಹೌದು, ನಿನ್ ರಾಜಶೇಖರ್ಗೆ ಏನಾಗ್ಬೇಕು? ಅವರು ಅವ್ರ ಮನೇಲಿ ನಾನು ಕೆಲಸ ಮಾಡ್ತಿದ್ದೆ. ಪ್ರಿಯ ಸ್ನೇಹಿತ ರುದ್ರಪ್ಪನಿಗೆ ರಾಜಶೇಖರ್ ಮಾಡುವ ನಮಸ್ಕಾರಗಳು. ಈ ಕಾಗದ ತಂದಿರುವ ಹುಡುಗ ಆನಂದ್ ಅಂತ. ಇವನಿಗೆ ಬಂಧು ಬಳಗ ಯಾರೂ ಇಲ್ಲ, ಅನಾಥ. ಇವನನ್ನು ಕಾಪಾಡೋ ಜವಾಬ್ದಾರಿ ನನ್ನ ಮೇಲೆ ಬಿದ್ದಿದೆ. ಹುಡುಗ ಒಳ್ಳೆಯವನು, ಆದ್ರೆ ಜವಾಬ್ದಾರಿ ಇಲ್ಲದೆ ಬೆಳೆದಿದ್ದಾನೆ. ಪ್ರಾಪಂಚಿಕ ವ್ಯವಹಾರ ಜ್ಞಾನ ಗೊತ್ತಿಲ್ಲ. ಇಲ್ಲಿ ನನಗೆ ಕೆಲಸದ ಒತ್ತಡ ಜಾಸ್ತಿ. ಇವನ ಕಡೆ ಗಮನ ಕೊಡೋದಕ್ಕೆ ಸಾಧ್ಯವಾಗ್ತಿಲ್ಲ. ನೀನು ಈ ಹುಡುಗನ್ನ ನಿನ್ನ ಹತ್ರನೇ 1 ವರ್ಷ ಕೆಲ್ಸಕ್ಕೆ ಇಟ್ಕೊಂಡು ಜೀವನದ ಕಷ್ಟ ಸುಖ ಪರಿಚಯ ಮಾಡಿಸಿ ಇವನ್ನು ಒಬ್ಬ ಮನುಷ್ಯನಾಗೋ ಹಾಗೆ ಮಾಡು. ಒಂದು ಪಕ್ಷ ಇವನನ್ನ ಪಳಗಿಸೋದಿಕ್ಕೆ ನಿನ್ನಿಂದ ಸಾಧ್ಯವಾಗದೆ ಇದ್ರೆ, ಅಥವಾ ಇವನೇನಾದ್ರೂ ತಪ್ಪು ಮಾಡಿದ್ರೆ ತಕ್ಷಣ ಬೆಂಗಳೂರಿಗೆ ಕಳಿಸ್ಬಿಡು. ಅಯ್ಯೋ, ಊರಿಗೆ ಮಾತ್ರ ಕಳಿಸ್ಬಿಡ್ಬೇಡಿ. ನೀವ್ ಹೇಳ್ದ ಹಾಗೆ ಕೇಳ್ಕೊಂಡು ಇಲ್ಲೇ ಇರ್ತೀನಿ. ಅಲ್ಲಪ್ಪ, ನೀನ್ ಸಿಟಿಲಿ ಬೆಳೆದ ಹುಡುಗ, ಈ ಹಳ್ಳಿಲಿ ಹೇಗಿರ್ತೀಯಾ? ಏನ್ ಕೆಲಸ ಮಾಡ್ತೀಯಾ? ನೀವೇನ್ ಕೆಲಸ ಕೊಟ್ರು ಮಾಡ್ತೀನಿ. ಸರಿ, ಬಾ ಮನೆಗೆ ಹೋಣ.
ಚಪ್ಲಿ ಇಲ್ಲಿ ಬಿಡು. ಏನ್ ಸಲೀಸ ಹೋಗ್ತಾನೆ ಇದೆಯಲ್ಲ. ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಅದಕ್ಕೆ ತಾನೇ ನೀನ್ ಇಲ್ಲಿ ಕಳ್ಸಿರೋದು. ಮೀನಾಕ್ಷಿ, ಬಂದೆ. ಮೀನಾಕ್ಷಿ, ಹ? ಇನ್ಮೇಲೆ ಇವನು ನಮ್ಮನೇಲಿ ಕೆಲಸ ಮಾಡ್ಕೊಂಡಿರ್ತಾನೆ. ನಾನು ಹೇಳ್ತಿದ್ನಲ್ಲ, ಬೆಂಗಳೂರಿನಲ್ಲಿ ನನ್ನ ಸ್ನೇಹಿತ ಕೋಟ್ಯಾಧೀಶ್ವರ ರಾಜಶೇಖರ್ ಇದ್ದಾನೆ ಅಂತ, ಅವನ್ ಕಳ್ಸಿದ್ದಾನೆ. ನಮಸ್ಕಾರ. ನಮಸ್ಕಾರ. ಅಮ್ಮ ನಾವ್ ತೋಟಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಹೋಗ್ಬಮ್ಮ. ಮಂಗಳ, ನಮ್ ಹಿತ್ಲಲ್ಲಿ ದನದ ಕೊಟ್ಟಿಗೆ ಪಕ್ಕದಲ್ಲಿ ರೂಮ್ ಇದೆಯಲ್ಲ, ಅಲ್ಲಿ ಕರ್ಕೊಂಡೋಗ್ ಬಿಡಮ್ಮ ಇವನ್ನ. ಸರಿ. ಆನಂದ್, ನೀನ್ ಹೋಗಿ ಸ್ವಲ್ಪ ಸುಧಾರಿಸ್ಕೊ. ಆಮೇಲೆ ನಿನ್ ಕೆಲಸ ಏನು ಎತ್ತ ಅಂತ ಹೇಳ್ತೀನಿ. ಹೋಗು. ಬಾಬಾ. ಎಲ್ಲೋ ಲೂಸು ಅಂತ ಕಾಣಿಸುತ್ತೆ. ಬಾ. ನೋಡು, ಇನ್ಮೇಲೆ ಇದೇ ನಿನ್ ಜಾಗ. ಓ, ಇವರೆಲ್ಲ ನನಗೆ ಸ್ವಾಗತ ಕೊಡೋದಕ್ಕೆ ಕಾಯ್ತಾ ಇದ್ರು ಅಂತ ಕಾಣುತ್ತೆ. ಹ್ಮ್. ಹೋಯ್, ಹೋಯ್, ಹತ್, ಹತ್. ಈ ಜಾಗ ನಿನ್ಗೆ ಅನುಕೂಲವಾಗಿದೆ ತಾನೆ? ಆಹಾ, ಬಹಳ ಅನುಕೂಲವಾಗಿದೆ. ದನದ ಕೊಟ್ಟಿಗೆ ಯೇಸು ಕ್ರಿಸ್ತ ಹುಟ್ಟಿದ ಜಾಗ ಆನಂದವಾಗಿದೆ. ಛೆ, ಏನಿದು ಬರೀ ನೊಣಗಳೇ ಇದಾವಲ್ಲ. ನೊಣಗಳಲ್ಲ, ಇವರು ಸಂಗೀತದ ಶಾಮಣ್ಣವರು. ಆ ಗೊತ್ತಾಗಿಲ್ವಾ? ಸೊಳ್ಳೆಗಳು. ಅವೆಲ್ಲ ಏನ್ ಪರವಾಗಿಲ್ಲ. ನೀರ್ ಹಾಕಿ ತೊಳ್ದು ಸುಣ್ಣ ಬಣ್ಣ ಬಳಿದ್ರೆ ಎಲ್ಲ ಹೊಟ್ಟೋಗುತ್ತೆ. ಹೌದು, ಇಲ್ಲಿ ಬಾಲ್ಕನಿ, ಬೆಡ್ರೂಮ್, ಡೈನಿಂಗ್ ಹಾಲ್ ಎಲ್ಲ ಎಲ್ಲಿ? ಹಂಗಂದ್ರೆ ಅದೇ ಕೂತ್ಕೊಳಕ್ಕೆ, ಮಲ್ಕೊಳಕ್ಕೆ, ಊಟ ಮಾಡಕ್ಕೆ. ಅದಕ್ಕೆಲ್ಲ ಬೇರೆ ಬೇರೆ ಜಾಗ ಇಲ್ಲ ಇಲ್ಲಿ. ಓ, ಇಲ್ಲಿ ಎಲ್ಲಂದ್ರಲ್ಲಿ ಮಲ್ಕೋಬಹುದು, ಎಲ್ಲಿ ಬೇಕಾದ್ರೂ ಊಟ ಮಾಡಬಹುದು, ಯಾರ ಜೊತೆ ಎಲ್ಲಿ ಬೇಕಾದ್ರೂ. ಎಲ್ಲ ಸ್ವಾತಂತ್ರ್ಯ. ಅದ್ ಸರಿ, ಇದಕ್ಕೆ ಓ ಅದಾ, ಊರಾಚೆ ಹೋದ್ರೆ ಅಲ್ಲೊಂದ್ ದೊಡ್ಡ ತೋಪಿದೆ, ಅಲ್ಲೇ ಎಲ್ಲ. ಓ, ಔಟ್ಡೋರು, ಹಾಯಾಗಿ ಫ್ರೀಯಾಗಿ. ಹೌದು, ಏನದು ಗೋಡೆಯಲ್ಲಿ ಬಿಲ ಇದೆಯಲ್ಲ? ಅದ ಆಗಾಗ ಅದ್ರಿಂದ ಹಾವು ಚೆಳು ಬರ್ತಾ ಇರುತ್ತೆ. ಆ, ಆ, ಆ? ಎಲ್ಲಾದ್ರು ಹೌದು, ನೀನ್ ಸಿನಿಮಾದಲ್ಲಿ ಪಾಠ ಮಾಡಿದ್ಯಾ? ಇಲ್ವಲ್ಲ, ಯಾಕೆ? ಆ ಪ್ರೇಮಲೋಕದಲ್ಲಿ ರವಿಚಂದ್ರನ್ ಇದ್ದಾನಲ್ಲ, ಇನ್ ಅವನಂಗೆ ಇದ್ಯಾ? ಹೋಗಿ ಹೋಗಿ ನನ್ನ ಅಪೋಲಿಗೆ ಹೋಲಿಸ್ತೀಯಲ್ಲ. ಮಾತೆತ್ತಿದ್ರು ಬೆಡ್ರೂಮ್ ಸಾಂಗು, ಮಳೆ ಸಾಂಗು ಅಂತ ಹುಡುಗಿರ ಹಿಂದೆನೆ ಓಡಾಡ್ತಿರ್ತಾನೆ. ಅವನಿರೋದು ಪ್ರೇಮ ಲೋಕದಲ್ಲಿ, ನಾನಿರೋದು ಭೂಲೋಕದಲ್ಲಿ. ನಾನು ಒಂದ್ ಸಿನಿಮಾ ತೆಗೆದ್ರೆ ನಿನ್ನೂ ಆ ಪ್ರೇಮಲೋಕಕ್ಕೆ ಕಳಿಸ್ತೀನಿ. ಅದ್ ಸರಿ, ನಿಮ್ಮ ಅಪ್ಪಂಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಲ್ಲ? ಯಾಕೆ? ಅಷ್ಟೊಂದು ಹಣ ಸಂಪಾದನೆ ಮಾಡಿದಾನಲ್ಲ ಅವನು, ಮನೇಲಿ ಒಂದು ಫ್ಲಶ್ ಔಟ್ ಕಟ್ಸೋಕ್ ಗೊತ್ತಿಲ್ವಾ? ಹಾ, ಪಂಪ್ ಊಟ? ಪಂಪ್ ಔಟ್ ಅಲ್ಲ, ಫ್ಲಶ್ ಔಟ್. ಅದೇ ನಂಗ್ ಡೌಟು. ಹಾಗಂದ್ರೆ ಏನು? ಹಾಗಂದ್ರೆ ಇದು. ಓ ಅದಾ, ಇರು, ನೀನ್ ಹೇಳ್ದೆ ಅಂತ ಅದನ್ನ ಕಟ್ಸೋಕೆ ನಮ್ಮಪ್ಪನ್ಗೆ ಹೇಳ್ತೀನಿ. ಅಯ್ಯಯ್ಯೋ, ಅದನ್ನೆಲ್ಲ ಹೇಳ್ಬೇಡಪ್ಪ. ಒಂದ್ ವರ್ಷ ಇರೋಕ್ ಬಂದಿರೋ ನನ್ನನ್ನ ನಿಮ್ಮ ಅಪ್ಪ ಒಂದೇ ದಿನದಲ್ಲಿ ಕಳಿಸ್ಬಿಡ್ತಾನೆ. ನಡಿ. ಹೋಗಿ ಆ ಗಿಡದ ಮರೆಯಲ್ಲಿ ಕೂತ್ಕೋ. ಏನ್ ಆಟ ಆಡ್ತಿದ್ಯಾ? ಹೋಗಿ ಅಲ್ಲಿ ಕೂತ್ಕೋಬೇಕಾ? ಯಾರಾದ್ರೂ ಬಂದ್ಬಿಟ್ರೆ? ಯಾರಾದ್ರೂ ಬಂದ್ರೆ ನಾ ವಿಸಿಲ್ ಹೊಡಿತೀನಿ. ಓಹೋ, ಈ ಹಳ್ಳಿಲಿ ಅದೇನಾ ಸಿಗ್ನಲ್ಲು? ನೋಡ್ಕೋ, ಯಾರಾದ್ರೂ ಬಂದ್ಬಿಟ್ಟಾರೋ? ಸರಿ. ನೋಡ್ಕೊಳ್ಳಲೇ. ಅಯ್ಯಪ್ಪ, ಅಯ್ಯಪ್ಪ, ಅಯ್ಯೋ, ಏನಾಯ್ತು? ಕೆಂಪಿರ್ಬೇಕಣೋ, ಒಳಗೆಲ್ಲ ಹತ್ಕೊಂಡ್ಬಿಟ್ಟದೆ, ಎಲ್ಲೆಲ್ಲೋ ಕಡಿತಾ ಇದೆ. ಹೋಗಿ ಹೋಗಿ ಇರುವೆ ಗೂಡ್ ಮೇಲೆ ಯಾಕೆ ಕೂತ್ಕೊಳ್ಳೋಕೋದೆ? ನೀನು ಸರಿಯಾದ ಆಸಾಮಿ. ಅಯ್ಯೋ ದೇವ್ರೆ, ಈ ಹಳ್ಳಿಲಿ ಇದಕ್ಕೂ ಕಾಟಾನ? ಅಯ್ಯೋ, ಯಾಕೆ ಹಾಗೆ ಒದ್ದಾಡ್ತಿದ್ಯಾ? ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿ ರೂಢಿ ಇಲ್ಲ, ಅದಕ್ಕೆ. ಇನ್ನು ನಿಂತ್ಕೊಂಡೆ ಊಟ ಮಾಡ್ತಿದ್ಯಾ? ಎಲ್ಲ ಲೂಸು ಕಣೆ. ಅಯ್ಯಯ್ಯೋ, ಏನಿದು ಚೆಂಡಿದ್ದಾಗಿದೆ? ರಾಗಿ ಮುದ್ದೆ ಊಟ ಮಾಡು, ಜೀವಕ್ ತಂಪು, ತೋಳಗ್ ಬಲ. ಹೌದು, ನಿಮ್ ಮನೇಲಿ ಬೆಳಿಗ್ಗೆ ಟಿಫನ್ಗೇನು ಮಾಡಲ್ವಾ? ಅದೇ ಇಡ್ಲಿ, ಉಪ್ಪಿಟ್ಟು, ದೋಸೆ ಮಾಡ್ತೀವಲ್ಲ, ಉಗಾದಿಗೆ, ದೀಪಾವಳಿಗೆ. ಓಹೋ, ವರ್ಷಕ್ಕೆ 2 ದಿವಸ. ಗೌರಿ ಹಬ್ಬಕ್ಕೂ ಮಾಡ್ತೀವಿ. ಹಾಗಾದ್ರೆ 3 ದಿವಸ. ನೀನು ಪ್ಯಾಟೆಲ್ ಬೆಳೆದ ಹುಡುಗ, ಈ ಹಳ್ಳಿ ರೀತಿ ನೀತಿ ಎಲ್ಲ ನಿನ್ಗೇನು ಗೊತ್ತಿಲ್ಲ. ನೋಡಪ್ಪ, ಇನ್ಮೇಲೆ ನೀನ್ ಇಲ್ಲೇ ಇರ್ತೀಯಲ್ಲ, ಒಂದೊಂದ ನಿನಗೆ ಗೊತ್ತಾಗುತ್ತೆ. ಊಟ ಮಾಡಪ್ಪ. ಅಯ್ಯಯ್ಯ, ಏನಿದು ಉಪ್ಪು ಖಾರ ಏನೂ ಇಲ್ಲ? ಖಾರ ಬೇಕಾ? ತಗೋ. ಏನ್ ನೋಡ್ತಿದ್ಯಾ? ತಿನ್ನು. ತಿನ್ಲ?
ಭಾರ ಜಾಸ್ತಿ ಆಯ್ತಾ? ನೀರ್ ಕುಡಿ. ಕುಡಿ. ಸರ್, ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಕೇಳು. ಗೊತ್ತಿಲ್ಲದೆ ಇರೋದನ್ನ ಕೇಳಿ ತಿಳ್ಕೊಬೇಕು. ಅದಕ್ಕೆ ತಾನೇ ನೀನ್ ಇಲ್ಲಿಗೆ ಬಂದಿರೋದು. ಈ ಊರಲ್ಲೂ ವಾರಕ್ಕೆ 7 ದಿವಸ ತಾನೇ ಇರೋದು. ಹೌದೌದು, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಸದ್ಯ ಬದುಕ್ತು ಜೀವ. ಅಗ್ರಿಮೆಂಟ್ ಎಲ್ಲ ಸರಿಯಾಗಿದೆ ತಾನೆ? ಅದೆಲ್ಲ ಏನೋ ಗೋಪಾಲ ನನ್ನ ನಿನ್ನಲ್ಲಿ. ಅಂದ ಹಾಗೆ ಆಡಿಟರು ಈ ವರ್ಷದ ಬ್ಯಾಲೆನ್ಸ್ ಶೀಟ್ ಕಳಿಸಿದ್ದಾರೆ. ಈ ವರ್ಷ ಬಿಸ್ನೆಸ್ ಅಲ್ಲಿ ನಮ್ಗೆ 10 ಲಕ್ಷ ರೂಪಾಯಿ ಪ್ರಾಫಿಟ್. ಈ ಸಾರಿ ಕೆಲಸಗಾರರಿಗೆಲ್ಲ ಬೋನಸ್ ಕೊಟ್ಬಿಡೋಣ. ರಂಗನಾಥ, ಕೆಲಸಗಾರರ ಮೆಂಟಾಲಿಟಿ ನಿನ್ಗೆ ಗೊತ್ತಿಲ್ಲ. ಒಂದು ಸಾರಿ ಬೋನಸ್ ಕೊಟ್ಟು ರುಚಿ ತೋರಿಸಿದ್ರೆ ಪ್ರತಿ ವರ್ಷ ಅದನ್ನೇ ಕೇಳ್ತಾ ಇರ್ತಾರೆ. ಗೋಪಾಲ, ಅವರೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರಿಂದ ತಾನೇ ನಮಗೆ ಪ್ರಾಫಿಟ್ ಬಂದಿರೋದು. ಇದ್ರ ಸ್ವಲ್ಪನಾದ್ರೂ ಹಂಚದೆ ಹೋದ್ರೆ ತುಂಬಾ ಅನ್ಯಾಯ ಆಗುತ್ತೆ. 1 ಲಕ್ಷನಾದ್ರೂ ಬೋನಸ್ನ ಹಂಚ್ಬಿಡೋಣ. ಇದರಿಂದ ನಮ್ಗೇನು ತೊಂದರೆ ಆಗಲ್ಲ ಕಣೋ. ಸಂಸ್ಥೆ ನನ್ನ ಒಬ್ಬಂದೇ ಆಗಿದ್ರೆ ಆ ಮಾತೇ ಬೇರೆ. ನಿಂದು ಪಾರ್ಟ್ನರ್ಶಿಪ್ ಇರೋದ್ರಿಂದ ನಿನ್ ಮಾತು ತೆಗೆದುಹಾಕಕ್ಕಾಗಲ್ಲ. ಮುಂದಿನ ತಿಂಗಳು ಹೇಗೂ ಮದುವೆ ಮುಹೂರ್ತ ಇಟ್ಕೊಂಡಿದೀವಲ್ಲ, ಆ ಸಮಯದಲ್ಲೇ ಕೆಲಸಗಾರರಿಗೆಲ್ಲ ಬೋನಸ್ ಹಂಚ್ಬಿಡೋಣ. ಮದುವೆ? ಯಾರ್ ಮದುವೆ? ಇದೇನು ರಂಗನಾಥ ಹೀಗ್ ಕೇಳ್ತಾ ಇದೀಯಾ? ನಿನ್ ಮಗಳು ಆಶಾನ ನನ್ನ ಮಗ ವಿನೋದ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಇಷ್ಟು ಬೇಗ ಮರ್ತ್ ಬಿಟ್ಯಾ? ಮರ್ತಿಲ್ಲ ಕಣೋ, ಜ್ಞಾಪಕ ಇದೆ. ಸರಿ, ಹಾಗಾದ್ರೆ ಮುಂದಿನ ತಿಂಗಳ ಮದುವೆ ಮುಹೂರ್ತ ಇಟ್ಕೊಂಡ್ಬಿಡೋಣ. ಮುಂದಿನ ತಿಂಗಳು ಬೇಡ ಗೋಪಾಲ. ಮದುವೆಗೆ ಯಾಕಿಷ್ಟ ಅವಸರ? ಈಗಲೇ ಏನ್ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ರೆ ನಮ್ಮ ಆಶಾ. ಹೆಣ್ಮಕ್ಳು ಹೇಳದೆ ಹಾಗೆ, ನೀನೀಗ ಅವಳು ಹೇಳ್ದಾಗೆ ಕೇಳ್ತಾ ಇದ್ರಾಗತ್ತಾ? ಏಯ್, ಆಶಾ ಹುಟ್ಟಿದ 3 ತಿಂಗಳಿಗೆ ತನ್ನ ತಾಯಿನ ಕಳ್ಕೊಂಡ್ಲು. ತಾಯಿ ಇಲ್ಲದ ಮಗು ಅಂತ ತುಂಬಾ ಮುದ್ದಾಗಿ ಸಾಕಿದೆ. ಅವಳಿಗಿಷ್ಟ ಇಲ್ಲದೆ ಇರೋ ಕೆಲಸನ ನಾನು ಯಾವ್ದು ಮಾಡೋದಿಲ್ಲ ಕಣೋ. ಮಣಿ, ಸಂಪಂಗಿ, ನನ್ ಫ್ರೆಂಡ್ಸ್ ಬರ್ತಾರೆ, ಅವ್ರಿಗೆಲ್ಲ ಡಿನ್ನರ್ಗೆ ಏರ್ಪಾಟ್ ಮಾಡು. ಆಯ್ತಮ್ಮ. ಆಶಾ, ಓ, ಏನ್ ಡ್ಯಾಡಿ ಎಲ್ಲ ಸೇರಿನೋ ಮೀಟಿಂಗ್ ಮಾಡ್ತಿರೋ ಹಾಗಿದೆ. ನಿನ್ ವಿಷಯನೇ ಮಾತಾಡ್ತಿದ್ವಮ್ಮ. ಮುಂದಿನ ತಿಂಗಳೇ ನಿನ್ ಮದುವೆ ಮಾಡ್ಬಿಡೋಣ ಅಂತ ನಮ್ ಗೋಪಾಲ ಹೇಳ್ದ. ಮಾರ್ಚ್ ನಲ್ಲಿ ನಮ್ ವಿನೋದ್ ಅಮೆರಿಕಾಕ್ ಹೋಗ್ತಾ ಇದ್ದಾನೆ. ಅವನ್ ಜೊತೆ ನೀನು ಹೋಗ್ಬೋದು ಅಂತ. ಏನು, ಫಾರಿನ್ ಹೋಗಕ್ಕೆ ನಾನು ಅವನ ಜೊತೆಲೇ ಹೋಗ್ಬೇಕಾ? ನನ್ಗಿಷ್ಟ ಬಂದ್ರೆ ನಾನೇ ಹೋಗ್ತೀನಿ. ಆಗಲ್ಲ ಆಶಾ, ಬೇಗ ಮದ್ವೆ ಆದ್ರೆ ಒಂದೇ ಸಾರಿ ಹನಿಮೂನ್ಗೆ ಹೋಗ್ಬೋದಲ್ಲ. ಸಾರಿ, ನನಗಿಷ್ಟು ಬೇಗ ಮದ್ವೆ ಆಗೋಕೆ ಇಷ್ಟ ಇಲ್ಲ. ಹಾರ್ಸ್ ರೈಡಿಂಗ್ ಪ್ರಾಕ್ಟೀಸ್ ಈಗ ತಾನೇ ಮುಗೀತು. ಕರಾಟೆ ಪ್ರಾಕ್ಟೀಸ್ ಮಾಡ್ಬೇಕು, ಆಮೇಲೆ ರಷ್ಯನ್ ಬ್ಯಾಲೆ ಅಭ್ಯಾಸ ಮಾಡ್ಬೇಕು ಅಂತ ಇದೀನಿ. ಮದ್ವೆ ಆದ್ಮೇಲೆ ಅಭ್ಯಾಸ ಮಾಡ್ಬೋದು ಆಶಾ. ನಾನ್ ನಿನಗೆ ಪೂರ್ತಿ ಸ್ವಾತಂತ್ರ್ಯ ಕೊಡ್ತೀನಿ. ಏನು, ನೀನು ನನಗ್ ಸ್ವಾತಂತ್ರ್ಯ ಕೊಡ್ತೀಯಾ? ನನ್ನ ಸ್ವಾತಂತ್ರ್ಯ ನನಗಿದ್ದೇ ಇದೆ, ಅದನ್ನ ಯಾರು ಕೊಡ್ಬೇಕಾಗಿಲ್ಲ. ಅದನ್ನ ನೀನು ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಸಾಕು. ಅಂಡರ್ಸ್ಟ್ಯಾಂಡ್? ಡ್ಯಾಡಿ, ನಾನ್ ಬರ್ತೀನಿ. ಏ ವಿನೋದ್, ಬೇಜಾರ್ ಮಾಡ್ಕೋಬೇಡ್ವೋ. ಆಶಾ ಚಿಕ್ಕ ಮಗು ಇದ್ದ ಹಾಗೆ, ಸ್ವಲ್ಪ ಹಠ ಜಾಸ್ತಿ ಅಷ್ಟೇ. ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಹೆಂಗಸರಿಗೆ ಇಷ್ಟೊಂದು ಹಠ ಇರಬಾರ್ದು ಡ್ಯಾಡಿ. ಜೋರಾಗಿ ಹೇಳ್ಬೇಡಪ್ಪ. ಈ ಮಾತೇನಾದ್ರೂ ಅವಳು ಕಿವಿಗೆ ಬಿದ್ರೆ ನಿನ್ನ ಮದುವೆನೇ ಆಗಲ್ಲ ಅನ್ಬಿಡ್ತಾಳೆ. ಅವಳ ಹಠನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೀನೇ ತಗ್ಗಿ ಬಗ್ಗಿ ನಡೆದ್ರಾಯ್ತು ಅಷ್ಟೇ. ಹಾಗೆ ಹಾಗೆ, ಗುಡ್. ಕಾಲನ್ ಸರಿಯಾಗಿ ಉಜ್ಜಲೋ. ಏಯ್, ನಾವಿಲ್ಲಿ ಕೆಲಸ ಮಾಡ್ತಾ ಇದ್ರೆ ನೀನ್ ಕಲ್ ಮೇಲೆ ಕೂತ್ಕೊಂಡು ದೊರೆಮ್ಮಂಗ್ ನಂಗ್ ಮಾತಾಡ್ತಾ ಇದ್ಯಾ? ಅಪ್ಪ ಹೇಳಿರೋದು ನಿನ್ ಕೈಲಿ ಕೆಲಸ ಮಾಡ್ಸು ಅಂತ. ಬಾ, ಎತ್ತಗ್ ಮೈ ತೊಳಿ. ನಾನ್ ಬರೋದಿಲ್ಲ ಕಣಪ್ಪ, ಬಟ್ಟೆ ಎಲ್ಲ ಒದ್ದೆ ಆಗ್ಬಿಡುತ್ತೆ. ಬಟ್ಟೆ ಮೇಲ್ಗೆ ತುಂಬಾ. ಏ ಕೇಶವ, ಇವ್ರ ಹತ್ರ ಹೇಳದ್ಕಿಂತ ಆ ಕೆಲ್ಸ ನಾವೇ ಮಾಡೋದೇ ವಾಸಿ. ಯಾವ ಕೆಲ್ಸನೂ ಬರೋದಿಲ್ಲ. ಏನಮ್ಮಣ್ಣೆ, ನನ್ನೇ ಕಂಡ ಮಾಡ್ತೀಯಾ? ಹಾಗೆಲ್ಲ ಏನಿಲ್ಲ, ಒಂದ್ ಸಾರ್ತಿ ತೋರ್ಸಿದ್ರೆ ಸಾಕು, ಹಾಗೆ ಗಪ್ ಅಂತ ಹಿಡ್ಕೊಂಡ್ಬಿಡ್ತೀನಿ. ಬರ್ತೀನಿ ತಡಿ. ಬರೀ ನೀರ್ ಹಾಕಿ ತೊಳಿಬೇಕು, ಸೋಪ್ ಹಾಕಿ ತೊಳಿಬೇಕು? ಸೋಪ? ಈ ಊರಲ್ಲಿ ಜನಗಳಿಗೆ ಮೈ ತೊಳೆಯೋಕ್ ಸೋಪ್ ಇಲ್ಲ, ಇನ್ ದನಗಳಿಗೆ ಎಲ್ಲಿಂದ ತರಣ? ಅದ್ ಸರಿ, ದಿವ್ಸಕ್ಕೆ ಎಷ್ಟು ಲೀಟರ್ ಹಾಲು ಕರಿಯುತ್ತೆ ಇದು? ಹಾಲ ಸರಿ ಹೋಯ್ತು, ಇದು ಎತ್ತು. ಅದು ಗೊತ್ತು, ಆದ್ರೇನು ಎತ್ತು ಹಾಲು ಕರಿಬಾರ್ದು ಅಂತ ರೂಲ್ಸ್ ಇದೆಯಾ? ಅಯ್ಯೋ ದೇವ್ರೆ, ಎತ್ತು ಹಾಲ್ ಕರಿಯುತ್ತಾ? ಯಾಕೆ ಕರಿಯಲ್ವಾ? ಅಲ್ಲ, ಸ್ಕೂಲಲ್ಲಿ ಯಾವ್ದ್ ಕರಿಯುತ್ತೆ ಯಾವ್ದ್ ಕರಿಯಲ್ಲ ಅಂತ ಹೇಳ್ಕೊಟ್ಟಿಲ್ಲ. ಸರಿಯಾಗಿ ಕೆಳಗಡೆ ಬಗ್ ನೋಡು. ಈಗ ಗೊತ್ತಾಯ್ತು. ಓಹ್, ಈ ಊರಲ್ಲಿ ಇಷ್ಟು ದಿವ್ಸಕ್ಕೆ ಓದೋಕ್ ಪುಸ್ತಕಗಳಾದ್ರೂ ಸಿಕ್ತಲ್ಲ. ತೆನಾಲಿ ರಾಮಕೃಷ್ಣನ ವಿನೋದ ಕಥೆಗಳು. ಇದು ನಮಗಲ್ಲ. ಶ್ರೀ ದೇವಿ ಮಹಾತ್ಮೆ, ಇದು ಹೆಂಗಸರಿಗೆ. ನಳಚರಿತ್ರೆ, ಇದು ನಮಗಲ್ಲ. ರತಿ ವಿಜ್ಞಾನ, ಇದು ನಿಮಗೆ ನನಗೆ.
ಪೂಜಾರಿ ನಾಗಪ್ಪನ ಪ್ರೇಮ ಕಥೆ. ಓಹೋ, ಪೂಜಾರಿ ನಾಗಪ್ಪನ ಪ್ರೇಯಸಿ ಮೋಹಿನಿ ಮಂಚದ ಮೇಲೆ ಅವನಿಗಾಗಿ ಕಾಯುತ್ತಾ ಕುಳಿತಿದ್ದಳು. ಸಮಯಕ್ಕೆ ಸರಿಯಾಗಿ ನಾಗಪ್ಪ ಬಾಗಿಲನ್ನು ತೆರೆದು ಸುತ್ತಮುತ್ತ ನೋಡಿ ಸದ್ದು ಮಾಡದೆ ಮೆಲ್ಲನೆ ಒಳ ಬಂದನು. ಓಹೋ, ಮೆಲ್ಲನೆ ಒಳ ಬಂದನು. ಆಸೆಯಿಂದ ನಾಲಿಗೆಯನ್ನು ಆಡಿಸುತ್ತಾ ಹತ್ತಿರ ಬಂದ. ಮೋಹಿನಿ ವಯ್ಯಾರದಿಂದ ತನ್ನ ಸೆರಗನ್ನು ಜಾರಿಸಿದಾಗ ಉದ್ರೇಕದಿಂದ ನಾಗಪ್ಪ ಉಶ್ಯೆಂದು ಉಸಿರು ಬಿಡುತ್ತಾ ಉದ್ರೇಕದಿಂದ ನಾಗಪ್ಪ ಉಶ್ಯೆಂದು ಉಸಿರು ಬಿಡುತ್ತಾ ಉದ್ರೇಕದಿಂದ ಉಶ್ಯೆಂದು ಆನಂದ್, ಆನಂದ್, ಅಯ್ಯೋ, ಯೋ ಯೋ ಹೇಳ್ಮೇಲೆ ಏನಿದು ಇಲ್ಲಿದ್ದೆ ಮಾಡ್ತಿದ್ಯಾ? ನಿದ್ದೆ ಮಾಡ್ತಿರ್ಲಿಲ್ಲ, ಸುಮ್ನೆ ಮಲಗಿದ್ದೆ. ಸುಮ್ನೆ ಮಲ್ಗೋಕ ನೀನ್ ಬಂದಿರೋದು? ಇಲ್ಲ, ಈಗೇನ್ ಮಾಡ್ಬೇಕು ಹೇಳು? ಕರ ಬಿಡು, ಹಾಲ್ ಕರಿಬೇಕು. ಅಯ್ಯ, ಕರ ಬಿಡೋಕು ನಾನೇ ಬರ್ಬೇಕಾ? ಯೋ, ಏನಿದು ಕರ ಬಿಡು ಅಂದ್ರೆ ಇದನ್ ಬಿಡ್ತಾ ಇದೆಯಲ್ಲ? ಯಾಕೆ ಇದನ್ ಬಿಟ್ರೆ ಹಾಲ್ ಕರಿಯಲ್ವಾ? ನೀನ್ ಕಟ್ಕೊಂಡೆ ಹಾಲ್ ಕರ್ದಂಗೆ, ಹೋಗಿ ಅದನ್ ಬಿಡು. ಅದನ್ ಬಿಡ್ಬೇಕಾ? ಓಹೋ, ಕರ್ಮ. ಏನ್ ನೋಡ್ತಿದ್ಯಾ? ಹೇಳ್ಕೊ. ಯಾರನ್ನ? ಅಯ್ಯೋ, ಕರ ಹಿಡ್ದು ಹೇಳ್ಕೊಳಯ್ಯ, ಹಾಲೆಲ್ಲ ಕುಡ್ದು ಬಿಡುತ್ತೆ. ಅಯ್ಯೋ, ಬಿಡು ಅಂತೀಯ, ತಿರ್ಗಾ ಎಳ್ಕೊ ಅಂತೀಯ, ಏನ್ ಮಾಡ್ಬೇಕು ಅಂತಲೇ ಅರ್ಥ ಆಗಲ್ಲ. ಅಯ್ಯೋ, ಬಾ 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 ಬಾ. ಮಂಗಳ, ಬಂದೆ. ಯೋ, ನಿನ್ ಹೆಸರು ಮಂಗಳನಾ? ಅಲ್ಲ, ಮತ್ ನೀನ್ಯಾಕ್ ಹೋಗ್ತೀಯಾ? ತಗೋ, ಹಾಲ್ ಕರಿತಾರೋ, ನಾನೀಗ್ಲೇ ಬರ್ತೀನಿ. ಔ ಔ ಆ ಆ ಆ ಔ ಔ ಔ ಆ ಔ ಔ. ಅಯ್ಯೋ, ಏನಯ್ಯ ಒದ್ದು ಬಿಡ್ತಾ? ಇಲ್ಲ, ಕಾಲಲ್ಲಿ ಸುಮ್ನೆ ಹಾಗೆ ಟಚ್ ಮಾಡ್ತಷ್ಟೇ. ಅಯ್ಯೋ, ಜೋರಾಗಿ ಏಟ್ಬಿಟ್ಟೈತಾ? ಬಸವಣ್ಣ, ಇಲ್ಲಿರೋ ಜನಕ್ಕೆಲ್ಲ ಆಶೀರ್ವಾದ ಮಾಡಣ್ಣ. ಹಂಗೆ ಕೋಲೆ ಬಸಪ್ಪ, ನಿನ್ ಬಸನ್ ಕೈಲಿ ನಮ್ಮ ಆನಂದನ್ಗೆ ಆಶೀರ್ವಾದ ಮಾಡ್ಸು, ನಾನ್ ನಿನ್ ಕಾಸು ಕೊಡ್ತೀನಿ. ಬಸವಣ್ಣ, ಅಯ್ಯೋ, ಅಯ್ಯ, ಅದ್ಯಾಕ್ ಹಂಗೆ ಎದ್ರಕೋತ್ಯಾ? ಚೋಟುದ್ದಾರ ನಾನೇ ಎದುರ್ಕೊಳ್ದೆ ನಿಂತಿದ್ದೀನಿ. ಯಾಕೆ ದೊಡ್ಡವರಾದ್ರೆ ಹೆದರ್ಕೋಬಾರ್ದಾ? ನೋಡು, ನಿನ್ ಮನ್ಸಲ್ಲಿ ಏನಾದ್ರು ಆಸೆ ಇದ್ರೆ ಕೇಳ್ಕೊ, ಬಸವ ಆಶೀರ್ವಾದ ಮಾಡಿದ್ರೆ ಅದು ಈಡೇರುತ್ತೆ. ಏನಂತ ಕೇಳ್ಕೊಳ್ಳಿ? ಒಳ್ಳೆ ಹೆಂಡತಿ ಸಿಗ್ಲಿ ಅಂತ ಕೇಳ್ಕೊ. ಹೆಂಡ್ತಿನ? ಬಸವಣ್ಣ, ಇವ್ರ ಆಸೆ ಈಡೇರ್ಲಿ ಅಂತ ಆಶೀರ್ವಾದ ಮಾಡಣ್ಣ. ಹಂಗೆ ಹಂಗೆ. ತಗೋ. ಏ ಕೊಲೆ ಬಸಪ್ಪ, ಈ ಬಸವಣ್ಣನ ಕೈಲಿ ನಮ್ಮಮ್ಮ ಅವ್ರಿಗೆ ಆಶೀರ್ವಾದ ಮಾಡಿಸು. ಆಶೀರ್ವಾದ ಮಾಡಕ್ಕೆ ನಮ್ ಬಸವಣ್ಣಂಗ್ ಕಾಸು ಕೊಡ್ತಾರಾ? ಜುಜ್ಬಿ ಕಾಸೇನು? 100 ರೂಪಾಯಿ ಬಿಸಾಕ್ತೀನಿ, ಆಶೀರ್ವಾದ ಮಾಡ್ಸು. 100 ರೂಪಾಯಿ? ಬಸವಣ್ಣ, ಅಮ್ಮವ್ರಿಗೆ ಆಶೀರ್ವಾದ ಮಾಡು.
ಹಠ ಮಾಡ್ಬೇಡಪ್ಪ, ಅಮ್ಮವ್ರಿಗೆ ಆಶೀರ್ವಾದ ಮಾಡು. ಏಯ್ ಯಾಕ್ ನಗ್ತಾ ಇದೀಯಾ? ನಗದೆ ಇನ್ನೇನು ಅಳಬೇಕಾ? ನಾನ್ ಯಾರ್ ಗೊತ್ತಾ? ಓಹೋ, ಗೊತ್ತಲ್ಲ, ಯಾರು? ಗಂಡಸಿನ ಹಾಗಿರೋ ಒಂದು ಹೆಣ್ಣು. ಏನು ನನ್ಗ ಅವಮಾನ ಮಾಡ್ಸೋಕೆ ಈ ಕೋಲೆ ಬಸವನ್ ಕರ್ಕೊಂಡ್ ಬಂದಿದ್ಯಾ? ಅಯ್ಯೋ ಹಂಗೆಲ್ಲ ಇಲ್ಲ ತಾಯಿ. ನೋಡ್ತಿರು, ನಿನಗೂ ನಿನ್ ಕೋಲೆ ಬಸವನ್ಗೂ ಏನ್ ಮಾಡ್ತೀನಿ ಅಂತ. ಯಾರ ಹುಡುಗಿ? ಜಂಬುದ್ ಕೋಳಿ? ಆಶಾ ಅಂತ ಅವರಪ್ಪ ದೊಡ್ಡ ಸೌಕಾರ. ಓಹೋ, ದೊಡ್ಡ ಸಾಹುಕಾರ ಅಂದ್ರೆ ಏನ್ ಲಕ್ಷಾಧಿಪತಿನೋ? ಲಕ್ಷಾಧಿಪತಿ ಅಲ್ಲ, ಕೋಟ್ಯಾಧಿಪತಿ. ನೋಡು, ಈ ಸುತ್ತಮುತ್ತ ಇರೋ ಜಮೀನೆಲ್ಲ ಅವ್ರದೇ. ಅದ್ ಮಾತ್ರ ಅಲ್ಲ, 2 ಫ್ಯಾಕ್ಟ್ರಿ ಬೇರೆ ಇದೆ. ಅವ್ರಂತ ಸಾವುಕಾರು ಈ ಊರ್ನಲ್ಲಿ ಬೇರೆ ಯಾರು ಇಲ್ಲ. ಅದಕ್ಕೆ ಅಷ್ಟೊಂದು ಅಹಂಕಾರನ ಅವಳಿಗೆ? ಅಹಂಕಾರ ಮಾತ್ರ ಅಲ್ಲ, ಹಠಾನು ಜಾಸ್ತಿ. ಯಾರನ್ನು ಕೇರೆ ಮಾಡೋದಿಲ್ಲ ಅಂತಾಳೆ. ಯಾರ ಮೇಲಾದ್ರೂ ಕೋಪ ಬಂತು ಏನ್ ಮಾಡ್ತಾಳೆ? ಕೊಂದ್ ಹಾಕ್ಬಿಡ್ತಾಳ? ಕೊಂದ್ ಹಾಕಲ್ಲ, ಕೊಂಡ್ಕೊಂಡ್ಬಿಡ್ತಾಳೆ. ಅವಳೊಂದ್ಸರಿ ಕುದುರೆ ಮೇಲೆ ಬರುವಾಗ ಅವಳು ಕುದುರೆ ಮುಗ್ಗರ್ಸಿದ್ದಕ್ಕೆ ಅಲ್ಲಿರೋರೆಲ್ಲ ನೋಡಿ ನಕ್ಬಿಟ್ರಂತೆ. ಆಗ್ಲೇ ಅವಳ ಅಪ್ಪನ್ಗೆ ಹೇಳಿ ಅವ್ರನ್ನೆಲ್ಲ ತಿಂಗಳ ಸಂಬಳದ ಮೇಲೆ ಮನೆ ಬಾಗ್ಲ ಕಾಯಕ್ ಇಟ್ಕೊಂಡಿದ್ದಾಳೆ. ಅವಳು ಒಂಥರ ಹೆಣ್ಣು ಹುಲಿ. ಸಮಯ ಬಂದ್ರೆ ಹುಲಿ ಕೂಡ ಇಲಿ ಆಗುತ್ತೆ. ನೋಡಿ ತಾಯಿ, ನಾನು ಬಡವ, ಮಕ್ಕಳೊಂದಿಗ ಇದರಿಂದಾನೇ ನಾನು ಜೀವನ ಮಾಡ್ತಾ ಇದ್ದೀನಿ. ನಿಮ್ ಕಾಲ್ ಬೇಕಾದ್ರೂ ಹಿಡಿತೀನಿ. ಈ ಕೋಲೆ ಬಸವನ್ ಮಾತ್ರ ಕೇಳ್ಬೇಡಿ ತಾಯಿ, ಕೇಳ್ಬೇಡಿ. ನೀನ್ ಎಷ್ಟು ಕೇಳ್ಕೊಂಡ್ರು ನಾನ್ ಬಿಡೋದಿಲ್ಲ. ಅಷ್ಟೇ ಜನಗಳ ಮುಂದೆ ಈ ಬಸವನಿಂದ ನನ್ಗೆ ಅವಮಾನ ಆಗಿದೆ ಗೊತ್ತಾ? ಏ ಬೇಕುಫಾ, ಅಲ್ಲಿ ನೋಡು, ಆ ಕಾರು ಜೀಪು ವ್ಯಾನು ಎಲ್ಲ ಯಾಕಲ್ಲಿ ನಿಂತಿದಾವ್ ಗೊತ್ತಾ? ಪಾಪ ನಿಮ್ಗೆ ಹಣಕ್ ತೊಂದರೆ ಆಗಿ ಜಾಗಕ್ಕೆ ನಿಲ್ಸಿದ್ದೀರಾ ಅಂತ ಕಾಣಿಸುತ್ತೆ. ಮುಚ್ಚೋ ಬಾಯಿ. ಅಮ್ಮ ಅವ್ರು ಕಾರ್ನಲ್ಲಿ ಹೋಗ್ತಿರುವಾಗ ಇವೆಲ್ಲ ಓವರ್ಟೇಕ್ ಮಾಡಿ ಮುಂದೆ ಹೋದ್ವು. ಆ ತಕ್ಷಣನೇ ಎಲ್ಲದಕ್ಕೂ ಬೆಲೆ ಕಟ್ಟಿ ಕೊಂಡ್ಕೊಂಡು ಬಂದು ಇಲ್ಲಿ ತಂದು ನಿಲ್ಸಿದ್ದಾರೆ. ಅಂಥದ್ರಲ್ಲಿ ಈ ಜುಜುಬಿ ಕೋಲೆ ಬಸವನ್ ಬಿಟ್ಟು ಬಿಡ್ತಾರಂತ ತಿಳ್ಕೊಂಡೇನೋ? ಎಷ್ಟೋ ಇದ್ರ ಬೆಲೆ ಹೇಳೋ? 3 ವರ್ಷದಿಂದ ಇದನ್ನ 3,000 ರೂಪಾಯಿ ತಗೊಂಡಿದ್ದೆ ಬುದ್ಧಿ. ಸರಿ, ಈಗ 10,000 ಕೊಡ್ತೀನಿ. ಕೋಲೆ ಬಸವಂಗ್ ಮಾತ್ರ ಅಲ್ಲ, ನಿನಗೂ ಸೇರ್ಸಿ. ಸಂಪಂಗಿ, ಅಮ್ಮ ಅವ್ರೆ, ಇನ್ಮೇಲೆ ಇವನಿಗೆ ದಿನಕ್ ಒಂದೇ ಹೊತ್ತು ಉಪ್ಪಿಲ್ಲದ ಊಟ, ಆ ಬಸವನಿಗೆ ದಿನಕ್ ಒಂದೇ ಹಿಡಿ ಹುಲ್ಲು ಹಾಕ್ಬೇಕು. ಸರಿ ಅಮ್ಮ ಅವ್ರೆ. ಏನು? ಅದೇ, ಅವನಿಗೆ ದಿನಕ್ಕೊಂದು ಹಿಡಿ ಹುಲ್ಲು, ಈ ಕೋಲೆ ಬಸವನಿಗೆ ದಿನಕ್ಕೊಂದ್ಸಲ ಉಪ್ಪಿಲ್ದ ಊಟ. ಸರಿ ತಾನೆ? ಇವನಿಗೆ ಊಟ, ಅವನಿಗೆ ಹುಲ್ಲು. ಓ, ಇದೇನಾ ಭತ್ತ? ಇದ್ರಲ್ಲೇನಾ ಬಿಡೋದು? ನೀನೇನಂತ ತಿಳ್ಕೊಂಡಿದ್ದೆ? ಭತ್ತ ಅಂದ್ರೆ ತೆಂಗಿನ ಮರದ ತರ ದೊಡ್ಡ ಮರದಲ್ಲಿ ಬಿಡುತ್ತೆ ಅಂತ ತಿಳ್ಕೊಂಡಿದ್ದೆ. ನಿನ್ನಂತವ್ರೆಲ್ಲ ಆರಂಭ ಮಾಡಕ್ ಬಂದ್ರೆ ಇನ್ಮೇಲೆ ಭತ್ತದ ಪೈರು ತೆಂಗಿನ ಮರನೇ ಆಗಿರ್ತದೆ. ಅದ್ ಸರಿ, ಪೈರ್ ಕಟ್ ಮಾಡೋದ್ ಗೊತ್ತಾ ಇಲ್ಲ ತೋರ್ಸ್ಕೊಡ್ಬೇಕಾ? ಬೇಡ ಬೇಡ, ನಂಗೆಲ್ಲ ಗೊತ್ತಿದೆ. ನಮ್ಮೂರಲ್ಲಿ ಸ್ಟ್ರೈಕ್ ನಡೆದಾಗ ಎಲೆಕ್ಟ್ರಿಕ್ ವೈರ್ನ ಕಟಾರ್ ಅಂತ ಕಟ್ ಮಾಡಿದೀನಿ. ಈ ಪೈರ್ ಕಟ್ ಮಾಡಕ್ ಬರಲ್ವಾ? ಸರಿ ಸರಿ, ಈ ಸಾಲ್ ನಿಂದು, ಆ ಸಾಲ್ ನಂದು. ಶುರು ಮಾಡು, ಬೇಗ ಮುಗಿಸಿ ಊಟಕ್ಕೆ ಹೋಗೋಣ. ಊಟ ಮಾಡ್ಬಿಟ್ಟೆ ಶುರು ಮಾಡ್ಬೋದಲ್ಲ? ಏನು? ಸರಿ, ಆಮೇಲೆ ಮಾಡೋಣ ಊಟ. ಅಕ್ಕ, ಆ? ಅಲ್ಲಿ ನೋಡು. ಏನಿದು, ಆಟ ಆಡ್ತಿದ್ಯಾ? ಆಟನ ನೋಡಿ, ಎಷ್ಟು ಹುಷಾರಾಗಿ ಒಂದೊಂದೇ ಪೈರ್ನ ಕಟ್ ಮಾಡ್ತಿದ್ದೀನಿ. ಯಾಕೆ? ಪೈರಿಗೆ ನೋವಾಗತ್ತೆ ಅಂತನಾ? ಹಿಂಗ್ ಕುಯ್ದ್ರೆ ಮುಗ್ಸಕ್ 1 ವರ್ಷ ಆಗತ್ತೆ. ನೋಡು, ಹಿಂಗ್ ಬೇಗ ಬೇಗ ಕುಯ್ದು ಒಂದ್ ಕಡೆ ಹಾಕ್ಬೇಕು. ಅಷ್ಟು ಜೋರ ಕಟ್ ಮಾಡಿದ್ರೆ ಭತ್ತ ಎಲ್ಲ ಕೆಳಗ್ ಬಿದ್ದು ಹಾಳಾಗ್ ಹೋಗಲ್ವಾ? ಹೋದ್ರೆ ನಮ್ಮ ಅಪ್ಪನ್ ತಾನೆ ಹೋಗೋದು, ನಿಮ್ಮ ಅಪ್ಪಂದ ಏನಾದ್ರು ಹೋಗುತ್ತಾ? ಹಾಗಂತ ಮೊದ್ಲೇ ಹೇಳಕ್ಕಿಲ್ವಾ? ನೋಡ್ತಿರು ನಿಮ್ಮ ಅಪ್ಪನ್ ಹೆಂಗ್ ಕತ್ತರಿಸ್ತೀನಿ ಅಂತ. ಅಯ್ಯಯ್ಯೋ, ನೀನೇನ್ ಮಾಡ್ತಿದೀಯಾ? ಹೇಳು. ಅಯ್ಯಯ್ಯೋ, ನಿನ್ ಕೈಯಲ್ಲಿ ಹೆಂಗ್ ಹೆಣಗ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ. ಒಳ ಉಳಕ್ ಬರಲ್ಲ, ಕಳೆ ಕೀಳಕ್ ಬರಲ್ಲ, ಜನ ಅಂತೂ ತೊಳೆಯಕ್ಕೆ ಬರೋದಿಲ್ಲ. ಇಷ್ಟ್ ದೊಡ್ಡ ಗಂಚಾಗಿ ಹಸುವಿನ ಹಾಲು ಕರೆಯಕ್ ಬರಲ್ವಲ್ಲ ನಿಂಗೆ? ನೋಡು, ನನಗೆ ಹಾಗೆಲ್ಲ ಅವಮಾನ ಮಾಡಬೇಡ. ನನಗ್ ಕೋಪ ಬಂದ್ರೆ ಹಾಲ್ ಕಾರದೇ ಬಿಡ್ತೀನಿ. ಆಹಾಹಾಹಾ. ನನಗೆ ಹಾಲು ಕರಿಯಕ್ ಬರಲ್ವಾ? ಕರ ತೋರಿಸ್ತೀನಿ ಈಗ. ಹೌ ಹೌ. ಅಯ್ಯಮ್ಮ.